ನನ್ನ ಮಗ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದರು. ದೇವ್ರ ದಯೆಯಿಂದ ಇವತ್ತು 17-18 ದನಗಳು ಸಾಕಿದ್ದೀನಿ. ಜಗ್ಗೇಶ್ ಅಣ್ಣವರು ನೆಲ ಹಾಕ್ಸೋಕ್ಕೆ 80,000 ಕೊಟ್ಟಿದ್ರು. ಇದು ಯಾವ ಥರ ಅಂದರೆ ಇವನ್ನ ಬೆಂಗಳೂರಲ್ಲಿ ಯಾರೋ ಸ್ಲಾಟಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಇವನು ಸ್ಲಾಟಿಂಗಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವನೇನು ಮಾಡ್ದ, ನನ್ನ ಫ್ರೆಂಡು ಸಿಂಹ ಅಂತ ಫೋನ್ ಮಾಡ್ತಾರೆ, ಸಿಂಹಾದ್ರಿ ಅಂತ, ಈ ಥರ ಒಂದು ಗಂಡು ಕರುನ ಕರ್ಕೊಂಡು ಹೋಗ್ತಾಯಿದ್ದಾರೆ ಸ್ಲಾಟಿಂಗಿಗೆ ಅಂತ. ಇವನೇ ನಂದಿ. ನಮ್ಮ ಮನೆಗೆ ಬಂದಾಗ ಚಿಕ್ಕ ಕರು, ಇವತ್ತಿನಗಾಗಲೇ 6-7 ವರ್ಷ ಆಗಿದೆ. ಇವನಾದಮೇಲೆ ರಾಣಿ, ಮಂಜರಿ, ಕಲ್ಪನಾ, ಗೀರು. ಇದು ಗೀರು. ಇವಳ ಹೆಸರು ನಾಗಲಕ್ಷ್ಮಿ ಅಂತ. ಇವಳು ಬರ್ತಾಳೆ. ಇವಳು ಕರುನೇ ಹಾಕಿರಲ್ಲ ಎಷ್ಟೋ ವರ್ಷ ಆದಮೇಲೆ. ಇವಳಿಗೆ ಔಷಧಿ ಕೊಡಿಸಿ ನಾನು ಕರು ಹಾಕ್ಸ್ತೀನಿ. ಇವಳು ಮಗುನೇ ಇಲ್ಲಿ ವಿಷ್ಣು ಅಂತ ಇದ್ದಾನೆ, ತೋರಿಸ್ತೀನಿ ಬನ್ನಿ. ಇವನೇ ಅವ್ರ ಮಗು ವಿಷ್ಣು. ಎದ್ದೇಳು ಕಂದ, ಎದ್ದೇಳು. ಇವನೇ ವಿಷ್ಣು ಆದಮೇಲೆ ಇವಳು ಬಂದು ಕಾಮಾಖ್ಯ ಅಂತ. ಕಾಮಾಖ್ಯ ಜೊತೆ ಇವಳು ಭೂಮಿ ಅಂತ. ಭೂಮಿ ಆದಮೇಲೆ ಇವಳು ಪಾರ್ವತಿ ಅಂತ. ಪಾರ್ವತಿ ಆದಮೇಲೆ ಇವಳು ಗೌರಿ ಆದಮೇಲೆ ಇವಳ ಹೆಸರು ಸುರಭಿ ಆದಮೇಲೆ ಅವಳು ಕಾಮಧೇನು, ಅವಳು ಸರಸ್ವತಿ. ಇದೆಲ್ಲ ಹೆಂಗಾಗಿತ್ತು ಅಂದರೆ ಸರ್, ಸುಮಾರು ಜನ ನೋಡ್ಕೊಳ್ಳೋಕ್ಕಾಗ್ದೇ ರೋಡಲ್ಲಿ ಬಿಟ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಗಿತ್ತು. ಈ ಥರ ಹಸುಗಳನ್ನ ತಂದು ನಾವು ಸಾಕ್ತಾಯಿದ್ದೀವಿ. ಕೆಲವು ಈಗ ಓಂಗಲ್ಲು ಅದೊಂದು ಮಾತ್ರ ನಾನು ತರಿಸ್ದೆ ನನ್ನ ಫ್ರೆಂಡ್ ಹತ್ರ. ನನಗಿಷ್ಟ ಆಗಿರೋ ಹಸು ಚೆನ್ನಾಗಿದೆ, ನಾನು ತರಿಸ್ಕೋತೀನಿ. ಜೊತೆಗೆ ಏನಂದರೆ ನನ್ನ ಆಸೆ ಇಷ್ಟೇ, ತಾಯಿ ಎದೆ ಹಾಲು ನಿಂತೋದಾಗ ನಾವೆಲ್ಲ ಕುಡಿಯೋದೆ ಹಸು ಹಾಲು. ನಮ್ಮ ಸನಾತನ ಧರ್ಮದಲ್ಲಿ ಗೋಗೆ ನಾವು ಮಾತೆ ಅಂತ ತಾಯಿ ಕರಿತೀವಿ. ಯಾಕೆಂದರೆ ಎದೆ ಹಾಲು ನಿಂತೋದಾಗ ಈ ಹಾಲಿಂದನೇ ನಾವು ಬದುಕಬೇಕು. ಸೊ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಗೋ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಆದಷ್ಟು ನಾವು ಗೋಗಳನ್ನ ರಕ್ಷಣೆ ಮಾಡೋಣ. ಸೊ ಈ ಒಂದು ಗೋಶಾಲೆ ಶಿವದತ್ತ ಸಾಯಿ ಗೋಶಾಲೆ ಅಂತ KRS ಮುಖ್ಯ ರಸ್ತೆಯಲ್ಲಿದೆ. ಪಂಪ್ ಹೌಸಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಬಲಗಡೆಗೆ ಮೈಸೂರಿಗೆ ಬರ್ತಾ ಒಂದು ಆಂಜನೇಯ ದೇವಸ್ಥಾನ ಇದೆ, ಅದು ಹಿಂಭಾಗ ಇದೆ. ಜೊತೆಗೆ ಒಂದು ಶಿವದತ್ತ ಸಾಯಿ ಮಂದಿರ ಅಂತ ಮಾಡಿದ್ದೀನಿ. ಇದು ನನ್ನ ಕೆಲಸ. ಆ ಥರ ನಾನು SSLC 4ರಲ್ಲಿ ಫೇಲ್ ಆಗಿಬಿಟ್ಟಿದ್ದೆ. ಫೇಲ್ ಆದಾಗ ಏನಾಯಿತು, ಎಲ್ಲ ಬಂದು ಕೇಳೋರು, ಸುಬ್ಬಣ್ಣ ನಿನ್ನ ಮೇಷ್ಟ್ರು, ನಿನ್ನ ಮೆಂಟಿ ಮೇಷ್ಟ್ರು, ನಿನ್ನ ಮಗಂದು ಏನಾಯಿತು ಅಂತ. ನಿಮ್ಮ ಮುಂಡೆ ಮಗ 4ರಲ್ಲಿ ಫೇಲ್ ಆಗಿದ್ದಾನೆ ಅನ್ಕೊಂಡು ಕೊನೆಯಲ್ಲಿ ಒಂದ್ಸಲಿ ಅಂದರು, ನನ್ನ ಮಗ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದರು. ದೇವ್ರ ದಯೆಯಿಂದ ಇವತ್ತು 17-18 ದನಗಳು ಸಾಕಿದ್ದೀನಿ. ಈ ದನಗಳು ನನಗೆ ಒಂದು ಆತ್ಮತೃಪ್ತಿ ತಂದಿದೆ, ಸಂತೋಷ ಇದೆ, ಖುಷಿ ಇದೆ, ನನಗೆ ನೆಮ್ಮದಿಯನ್ನು ಸಿಕ್ಕಿದೆ. ಈ ದನಗಳನ್ನ ಪ್ರಾಣಿಗಳನ್ನ ಸಾಕೋಕ್ಕೆ ಶುರು ಮಾಡಿದ್ಮೇಲೆ ಒಂದು ನೆಮ್ಮದಿ ಮತ್ತು ಆರೋಗ್ಯ ಸಿಕ್ತು. ಸೊ ಯಾವತ್ತೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರಾಣಿಗಳಿಂದ ಸಿಗ್ತಕ್ಕಂಥ ಸಂತೋಷ, ಆನಂದ, ನೆಮ್ಮದಿ ಇನ್ನು ಯಾರಿಂದನೂ ಸಿಗೋಲ್ಲ. ಸೋರ್ಸ್ ಆಫ್ ಇನ್ಕಮ್ ಅಂತ ಕೇಳ್ತೀರಾ. ನಾನು ಕೆಲವು ಸ್ನೇಕ್ ರೆಸ್ಕ್ಯೂಗೆ ಇದೆಲ್ಲ ಬದುಕ್ತಿರೋದು ಹಾವಿನಿಂದ. ನಾನು ಸ್ನೇಕ್ ರೆಸ್ಕ್ಯೂಗೆ ಹೋದಾಗ ನೀವೇ ನೋಡಿದ್ರೆ ನಾನು ದುಡ್ಡು ಕೇಳೋದಿಲ್ಲ. ಅವ್ರು ಎಷ್ಟು ಕೊಡಬೇಕು ಅಂತಾರೆ. ನಾನೇನು ಕೇಳಲ್ಲ ಸ್ವಾಮಿ, ನನ್ನೊಂದು ಗೋಶಾಲೆ ಇದೆ, ಆ ಗೋಶಾಲೆಗೆ ಹೆಲ್ಪ್ ಮಾಡಿ ಅಂತೀನಿ. ಕೆಲವು 200 ರೂಪಾಯಿ ಕೊಡ್ತಾರೆ, ಕೆಲವು 300 ರೂಪಾಯಿ ಕೊಡ್ತಾರೆ, ಮ್ಯಾಕ್ಸಿಮಮ್ 500 ರೂಪಾಯಿ ಕೊಡ್ತಾರೆ. ನಾನೇ ರೇಟ್ ಫಿಕ್ಸ್ ಮಾಡಿಬಿಟ್ಟು ಏನಾಗುತ್ತೆ, ಅದು ಸರ್ವಿಸ್ ಆಗೋಲ್ಲ, ಬಿಸ್ನೆಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ರೇಟ್ ಫಿಕ್ಸ್ ಮಾಡೋಕ್ಕೆ ಹೋಗೋಲ್ಲ. ಜನಗಳ ಕೊಡ್ತಕ್ಕಂಥ ಹಾವಿಡಿಯೋಕ್ಕೆ ಕೊಡ್ತಕ್ಕಂಥ ಹಣದಿಂದ ಇವು ಬದುಕ್ತಿದೆ. ಜೊತೆಗೆ ಯಾರ್ದನ್ನ ಬರ್ತಡೇ ಆದರೆ, ಆ್ಯನಿವರ್ಸರಿ ಆದರೆ, ಅವ್ರ ಮನೆ ತಿಥಿ ಕಾರ್ಯ ಆದರೆ ನಮ್ಮ ಹಸುಗಳಿಗೆ ಹಿಂಡಿ, ಬೂಸ, ಹುಲ್ಲು ತಂದು ಕೊಡ್ತಾರೆ. ಯಾರ್ಯಾರು ನನ್ನ ಗೋಶಾಲೆಗೆ ಸಹಾಯ ಮಾಡಿದ್ದಾರೆ. ಜಗ್ಗೇಶ್ ಅಣ್ಣವರು ನೆಲ ಹಾಕ್ಸೋಕ್ಕೆ 80,000 ಕೊಟ್ಟಿದ್ದರು. ಜಗ್ಗೇಶ್ವರ್ ಕೊಟ್ಟಿದ್ದರು. ಅವ್ರಿಗೆ ಯಾರೋ ಅವ್ರ ಸ್ನೇಹಿತರು ಹೇಳಿದ್ದಾರೆ ಈ ಥರ ಶ್ಯಾಮ ಗೋಶಾಲೆ ಮಾಡಿದ್ದಾನೆ ಅಂತ. ಅವರು ಬಂದಿದ್ರು ಇಲ್ಲಿಗೊಂದ್ಸಲಿ ನೋಡ್ಬಿಟ್ಟಿದ್ದೆಲ್ಲ ನೆಲ ಇತ್ತು, ನೆಲನ ಕಾಂಕ್ರೀಟ್ ಹಾಕ್ಸ್ಬಿಡು ಅಂತ ಪಾಪ ಅವರು ಒಂದು 80,000 ಕೊಟ್ಟಿದ್ದರು. ಸೊ ಯಾರ್ಯಾರು ನನಗೆ ಗೋಶಾಲೆಗೆ ಗೋಗಳಿಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸರ್ ಲಾಭ ಎಕ್ಸ್ಪೆಕ್ಟ್ ಮಾಡಿದ್ರೆ ಗೋಶಾಲೆ ಮಾಡ್ತಾನಿಲ್ಲ ಸರ್. ನಾನು ಲಾಭ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಹಾವಿಡಿದ್ರೆ 2,000 ಕೇಳಿದ್ರೆ ಜನ ಕೊಡ್ತಾರೆ ಆತಂಕದಲ್ಲಿ. ಸರ್ ಒಂದು ವಿಷಯ ಹೇಳ್ತೀನಿ ಸರ್, ನಾವು ದುಡ್ಡಿಂದೇ ಹೋಗ್ಬಾರ್ದು ಸರ್, ನಮ್ಮಿಂದ ದುಡ್ಡು ಬರಬೇಕು. ಅದಕ್ಕೆ ರಾಜ್ಕುಮಾರ್ ಹೇಳ್ತಾರೆ ನೋಡಿ, ದುಡಿಮೆಯೇ ದುಡ್ಡಿನ ತಾಯಿ ಅಂತಾರೆ, ದುಡಿಮೆಯೇ ನಂಬಿ ಬದುಕು ಅಂತ ಹೇಳ್ತಾರೆ. ಸರ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಸರ್, ಅದಕ್ಕೆ ನಾನೇ ಸಾಕ್ಷಿ. ನನ್ನ ಮೊಬೈಲ್ ನಂಬರ್ ಇದೆ 9980555797. ನಾನು ಅವ್ನು ಕೇಳ್ಕೊಳ್ಳೋದಿಷ್ಟು, ನೀವು ಹಣನೇ ಕೊಡಬೇಕು ಅಂತ ಹೇಳಲ್ಲ, ಹಿಂಡಿ, ಬೂಸ, ಚಕ್ಕೆ, ಹುಲ್ಲು ಏನು ಬೇಕನ್ನ ತಂದು ಕೊಡ್ಬೋದು. ನಾಯಿಗಳಿದೆ, ಒಂದಷ್ಟು ನಾಯಿಗಳಿದೆ, ಆ ನಾಯಿಗಳಿಗೆ ಬಿಸ್ಕೆಟು, ಪೆಡಿಗ್ರಿ ಅಥವಾ ಅಕ್ಕಿ, ಗೋಧಿ ಏನೋ ತಂದ್ಕೊಡ್ಬೋದು. ನಾವು ಹೇಳೋದಿಷ್ಟೇ, ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಪ್ರೀತಿಯಿಂದ ಬದುಕೋಣ, ಪ್ರೀತಿಯಿಂದ ಬಾಳೋಣ, ಎಲ್ಲರೂ ಪ್ರೀತಿ ಮಾಡೋಣ. ಪ್ರೀತಿಯೇ ನನ್ನ ಬದುಕು. ನಗಬೇಕು, ನಗಿಸಬೇಕು, ನಗುನಗುತ್ತಾ ಬಾಳಬೇಕು, ಇದೇ ನನ್ನ ಧ್ಯೇಯ.